ಗೈಸ್ ನಾವು ಬಂದಿರೋ ದೇವಸ್ಥಾನಕ್ಕೆ ಇವತ್ತು ಗೌತಮಿ ಅವ್ರು ಇಲ್ಲೇ ಇರ್ತಾರೆ, ಅವ್ರದ್ದೇ ಇದೆ ದೇವಸ್ಥಾನ, ಸೇವೆ ಎಲ್ಲ ಮಾಡ್ತಾ ಇರ್ತಾರೆ. ನನ್ನ ಮುಖ ಯಾಕೆ ಅಂದರೆ ತೀರ್ಥಸ್ಥಾನ ಆಯಿತು ನಂಗೆ ಇವಾಗ ಇಲ್ಲಿ. ಸೊ ಗೈಸ್ ಇಷ್ಟು ನೀರಿದೆ ಈ ವೆದರಲ್ಲಿ, ಒಂದು ಬಿಸಿ ಬಿಸಿ ಗಂಜಿ ಊಟ. ಇಲ್ಲಿ ಕೊಳಲಿಗೆ ಬಂದಿದ್ದೀವಿ, ಒಂದು ಶೂಟಿಂಗ್ ನಡೀತಿತ್ತು ಇಲ್ಲಿ, ಮತ್ತೆ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡೋಣ ತೋರಿಸು. ಯಪ್ಪ ನಾವಿಲ್ಲಿ ಚುರುಮುರಿ ಅಲ್ಲ ಚರಂಬುರಿ ತಿಂತಿದ್ದೀವಿ. ಅದು ದುಡ್ಡು ಕೊಟ್ಟು ಬರೋ ಅಷ್ಟೊತ್ತು ಖಾಲಿ ಆಗಲಿ. ಅರ್ಧ ಲೋಟ ಹೋಗ್ಬಿಟ್ಟು ಹೇಳ್ತೀನಿ, ಸಾಮಾನ್ಯದಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಬಿಟ್ಟಿರ್ತಾರೆ. ನೋಡ್ದ ಚೆನ್ನಾಗಿದೆ. ಈ ಪಾರ್ಟಿ ರಶ್ ಇದೆ ಗೈಸ್, ಊಟಕ್ಕೆ ಪ್ರಸಾದಕ್ಕೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ವ್ಲಾಗ್ಸ್. ಸೊ ಗೈಸ್ ಇನ್ನು ಟೈಮ್ ಬಂದು 7:45. ನಾವು ಫ್ರೆಶ್ ಆಗಿ ಸ್ನಾನ ಮಾಡಿ ಎಲ್ಲರೂ ತಣ್ಣೀರು ಸ್ನಾನದ ಮಾಡಿ ಇವಾಗ ದೇವಸ್ಥಾನ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿಡಿಯೋ ಮಾಡಿದ್ರೆ ಬೈತಾರೆ, ಒಳಗೆ ಹೋದ್ಮೇಲೆ ಬ್ಲಾಗ್ ಮಾಡ್ತೀವಿ. ಸೊ ಗೈಸ್ ದೇವ್ರ ದಸರಾ ಎಲ್ಲ ಆಯಿತು, ದೇವಸ್ಥಾನ ಇದೆ. ಸೊ ಇವಾಗ ನಾವು ಗಂಜಿ ಪ್ರಸಾದ ಅಂದರೆ ಬೆಳಗ್ಗೆ ತಿಂಡಿಗೆ ಇಲ್ಲಿ ಗಂಜಿ ಊಟ ಇರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಅದು. ನೀವು ಯಾರ್ಯಾರು ಮಾಡಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂಡಿಗೆ ಬಂದರೆ ಪ್ಲೀಸ್ ಗಂಜಿ ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಅದನ್ನು ಮಾಡೋಕ್ಕೆ ಹೋಗ್ತಾಯಿದ್ವಿ. ಜೋರು ಮಳೆ ಬರ್ತಾಯಿದೆ, ಒಂದು ಚೂರು ಮಳೆ ನಿಲ್ತಾನೇ ಇಲ್ಲ. ಇಲ್ಲಿ ಕಮ್ಮಿ ಜನ, ಇನ್ನೂ 7:45 ಅಷ್ಟೇ. 5 ನಿಮಿಷದ ದರ್ಶನ ಆಗೋಯ್ತು ನಮಗೆ. ಸೊ ನಮಗೆ ಬೇಗ ಬಂದ ಅಭ್ಯಾಸ ದೇವಸ್ಥಾನಗಳಿಗೆ, ಬೆಳಗ್ಗೆ ಎದ್ದು ಬೇಗ 10 ಗಂಟೆ ಏನಮ್ಮ ಓಕೆ. ಸೊ ಗೈಸ್ ಇಷ್ಟು ನೀರಿದೆ, ನೋಡೋಕ್ಕೆ ಚೆನ್ನಾಗಿದೆ, ತಣ್ಣಗಿದೆ, ಒಳ್ಳೆ ವೆದರ್ ಇದೆ. ಈ ವೆದರಲ್ಲಿ ಒಂದು ಬಿಸಿ ಬಿಸಿ ಗಂಜಿ ಊಟ ಗೈಸ್. ಸೊ ಗೈಸ್ ಬಿಸಿ ಬಿಸಿ ಗಂಜಿ, ಅದ್ರ ಜೊತೆ ಉಪ್ಪಿನಕಾಯಿ ಎಂತ ಇದ್ರೆ ಸಿಕ್ಕದಾಗಿರುತ್ತೆ. ಸೊ ಒಂದು 2 ರೌಂಡ್ ಬ್ಯಾಟಿಂಗ್ ಮಾಡಿ ನನ್ನ ಜೊತೆ ಸಿಗ್ತೀನಿ. ಸೊ ಈಗ ತಿಂದಾಯ್ತು ಎಲ್ಲರೂ, ಇಲ್ಲಿ ನೋಡಿ. ಸೊ ನಮ್ಮದೆಲ್ಲ ತಿಂದಾಯ್ತು. ಈಗ ಅವ್ರು ಕೈ ತೊಳ್ಕೊ ಬರ್ತಾರೆ. ನಾವು ಈಗ ಸ್ಟ್ರೈಟ್ ಈಗ ಆನೆ ನೋಡೋಕೆ ಹೋಗೋಣ ಬನ್ನಿ. ಸೊ ಗೈಸ್ ನಾವು ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಸೊ ಬೆಳಗ್ಗೆ ತಿಂಡಿಗೆ ಗುಂಡ ಮಾಡಿದ್ದಾರೆ. ಸೊ ಗೈಸ್ ನಾವೀಗ ಹೂ ತೊಗೊಂಡಿದ್ದೀವಿ, ಕೊಳಲಿಗೆ ಬಂದಿದ್ದೀವಿ. ಸುಮಾರು ವರ್ಷದ ಹಿಂದೆ ಬಂದಿದೆ, ಅವತ್ತೊಂದು ಶೂಟಿಂಗ್ ನಡೀತಿತ್ತು ಇಲ್ಲಿ, ಮತ್ತೆ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡೋಣ ಹೆಂಗಿರುತ್ತೆ. ಸೊ ಗೈಸ್ ಲಿಪ್ಸ್ಟಿಕ್ಕು ಬ್ಲಷು ಎರಡು ಸೇಮ್ ಕಲರ್. ನೆನ್ನೆಯಿಂದ ನಾನು ಗ್ಯಾಲ್ರಿನೇ ತೆಗ್ಬಿಟ್ಟು ನೋಡಿಲ್ಲ ಏನೇನು ಬ್ಲಾಗ್ ಮಾಡಿದ್ದೀನಿ, ಎಲ್ಲೆಲ್ಲಿ ಏನೇನು ಮಾಡಿದ್ದೀನಿ ಅಂತ. ಮೈಸೂರಿಗೆ ಹೋದ್ಮೇಲೆ ಆರಾಮಾಗಿ ಕುತ್ಕೊಂಡು ನೋಡಬೇಕು ಏನೇನು ಮಾಡಿದ್ದೀನಿ ಅಂತ. ಸೆಕೆ ಚಳಿ ಎರಡೂ ಒಟ್ಟಿಗೆ ಇದೆ ಇಲ್ಲಿ. ಮುಖ ತೋರಿಸು. ಯಪ್ಪ ತೀರ್ಥ ನೀರನ್ನ ಹಾಕ್ಸ್ಕೊಂಡಿರೋದು ತಲೆಗೆ. ಹೊಡೆದಿರೋದು ಯಾರೋ ಬುಂಡೆಗೆ ಸರ್ರಿಗೆ ಹೊಡೆದಿದ್ದಾರೆ. ಅಂದ್ರೂ ನಗ್ತಾ ಇದೆಯಲ್ಲ, ಧೈರ್ಯ ಇದೆಯಾ? ಇದೆ, ಅಲ್ಲಿ ಹೊಡೆದ್ರಲ್ಲ ಈಗ. ಸೊ ಗೈಸ್ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಾಗ ಯಾರೂ ಬಂದಿರಲಿಲ್ಲ. 2ನೇ ಸತಿ ಇನ್ನೊಂದು ಸತಿ ಬಂದೆ, ಆವಾಗ ಶಿವರಾಜ್ ಕುಮಾರ್, ರಚಿತಾರಾಮ್ ಅವರೆಲ್ಲ ಬಂದಿದ್ದರು ಗೈಸ್. ಒಳ್ಳೆ ನಿದ್ದೆಲಿದ್ದೆ ನಾನು, ಶೂಟಿಂಗ್ ನಡೀತಿತ್ತು ಅವ್ರದ್ದು, ಅದನ್ನು ಮಾತ್ರ ನೆನಪಿದೆ ಅಷ್ಟೇ ನನಗೆ. ನಾವಿಲ್ಲಿ ಚುರುಮುರಿ ಅಲ್ಲ ಚರಂಬುರಿ ತಿಂತಿದ್ದೀವಿ. ಬಂದರು ಸರ್, ಬಾಸ್ ಬಂದರು. ಶಾಕಲ್ಲಿದ್ದಾನೆ ಗೈಸ್, ಲೋಟದಲ್ಲಿ ಕೊಟ್ಬಿಟ್ಟಿದ್ದಾರೆ ಅಂತ. ಹಣ್ಣು ಕೊಡಿ. ಎಷ್ಟು? ಅದು ದುಡ್ಡು ಕೊಟ್ಟು ಬರೋ ಅಷ್ಟೊತ್ತು ಖಾಲಿ ಆಗಲಿ, ಅರ್ಧ ಲೋಟ. ಯಪ್ಪ ಅದೇನು ತಿಂತಾರೋ. ತೊಗೊಂಡಿರೋ 1 ಲೋಟಕ್ಕೆ ಎಷ್ಟು ಮಾತಾಡ್ತೀಯ? 1 ಲೋಟನೋ ಪಾಟನೋ ಒಂಚೂರು ಕೊಡಬೇಕು. ಕೊಡಮ್ಮ ಬೇಗ. ಸೊ ಗೈಸ್ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ, ಸಾಮಾನ್ಯದಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಬಿಟ್ಟಿರ್ತಾರೆ. ನೋಡ್ದ ಚೆನ್ನಾಗಿದೆ. ನೀವು ಪೊಳೋದಕ್ಕೆ ಬಂದರೆ ಇಲ್ಲೇ ಬಂದು ಚುರುಮುರಿ ತಿಂದಿದ್ದಾಯ್ತು. ಎಸಿಯಕ್ಕೆ ನಾವು ಬೇಕಾ? ಸುಳ್ಳು ಹೇಳ್ಬೇಡ, ಚುರುಮುರಿ ಮೇಲೆ ಆಣೆ ಮಾಡಿಟ್ಟೇಳು. ನಾನು ಎಸೆಯಲ್ಲ ಕಣಪ್ಪ, ನಾನೇ ಅಲ್ಲ ಇಟ್ಬಿಟ್ಟು ಬಂದ್ಬಿಡು ಹೋಗು. ನಾನು ಎಸೆಯಲ್ಲ, ರಾಸ್ಕಲ್ ತೊಗೊಂಬಂದು. ಚೆನ್ನಾಗಿ ತಿಂದ, ಎಸೆಯಕ್ಕೆ ಮಾತ್ರ ನಾವು ಬೇಕು ಗೈಸ್. ನಾವೀಗ ವನದುರ್ಗ ಟೆಂಪಲ್ಗೆ ಬಂದಿದ್ದೀವಿ, ರಶ್ ಇದೆ. ಹೋಗ್ತಾ ಇದ್ದೀವಿ. ಇದು ಲಾಸ್ಟ್ ದೇವಸ್ಥಾನ, ನೆಕ್ಸ್ಟ್ ಸುಬ್ರಹ್ಮಣ್ಯ, ಅಲ್ಲಿ ಸ್ಟೇ. ಗೈಸ್ ನಾವು ಬಂದಿರೋ ದೇವಸ್ಥಾನಕ್ಕೆ ಇವತ್ತು ಗೌತಮಿ ಅವ್ರು ಇಲ್ಲೇ ಇರ್ತಾರೆ, ಅವ್ರದ್ದೇ ಇದೆ ದೇವಸ್ಥಾನ, ಸೇವೆ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ನಾವು ಇವತ್ತು ನೋಡಿದ್ವಿ ಅಷ್ಟೇ. ಸೊ ಗೈಸ್ ಹುಷಾರಿಲ್ಲ,
ಈ ಥರ ನನ್ನ ಮುಖ ಯಾಕೆ ಅಂದರೆ ತೀರ್ಥಸ್ನಾನ ಆಯಿತು ನನಗೆ ಇವಾಗ ಇಲ್ಲಿ. ಸೊ ಸಡನ್ಲಿ ಮಾಡಿಸ್ಬೇಕು ನನಗೆ ಅಂತನೋ. ಅಪ್ಪ ಹೇಳಿದ್ದದು. ತಾಳೆ ಪೋಳಿ ತಿಂದು ಕೊಡೋದಪ್ಪ ಮನೆ ಹತ್ರ. ಟೇಸ್ಟ್ ನೋಡ್ರಿ. ಫುಲ್ ವೀಡಿಯೋ ನೋಡಪ್ಪಂದೆ. ಸೊ ಗೈಸ್ ನಾವು ಈಗ ಸುಬ್ರಹ್ಮಣ್ಯದಲ್ಲಿದ್ದೀವಿ. ಬಂದು ರೂಮ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಟೈಮ್ ಬಂದುಬಿಟ್ಟು 8 o'clock. ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಂದರೆ ನೈಟ್ ಬಂದ ತಕ್ಷಣ ಒಂದು ವಿಸಿಟ್ ಮಾಡ್ತೀವಿ ಮತ್ತು ಅಲ್ಲೇ ಪ್ರಸಾದ ತಿಂದ್ಕೊಂಡು ಬೆಳಗ್ಗೆ ಬಂದು ವಿಸಿಟ್ ಕೊಟ್ಟು ಹೊರಡೋದು. ತುಂಬ ರಶ್ ಇದೆ ಸುಬ್ರಹ್ಮಣ್ಯದಲ್ಲಿ, ತುಂಬ ರಶ್ ಇದೆ. ಗೈಸಲ್ಲಿ ನೋಡಿ ಏನು ಚೆನ್ನಾಗಿ ಬರ್ತಿವೆ ಮಕ್ಕಳು. ಭರತನಾಟ್ಯ ಡಾನ್ಸ್ ಇತ್ತು ಅನ್ಸುತ್ತೆ ಇವತ್ತು. ತಂಪುಗಿದೆ. ನಾನು ಓಡೋಗಲ್ಲ ಮೆತ್ತಗೆ ಹೋಗ್ತೀನಿ. ಇಲ್ಲಿ ಈ ಪಾರ್ಟಿ ರಶ್ ಇದೆ ಗೈಸ್. ಊಟಕ್ಕೆ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ.